ತಂಗಿ ಎರಡು ದೇಹ ಒಂದೇ ಜೀವ. ಅಂಜಲಿ, ನನಗೆ ನನ್ನ ತಂಗಿ ಅಷ್ಟೇ ಮುಖ್ಯ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿನ್ನ ಜೊತೆ ಸಂಸಾರ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ಸ್ವಲ್ಪ ಟೈಮ್ ಕೊಡು ಅಂತ ಮಾತ್ರ ಕೇಳ್ತಾ ಇದ್ದೀನಿ. ಟೈಮ್ 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 ಇನ್ನು ಎಷ್ಟು ಟೈಮ್ ಕೊಡ್ಬೇಕು ನಾನು ನಿನಗೆ? ನಿನ್ನ ಸಮಸ್ಯೆ ಸರಿ ಹೋಗಲ್ಲ, ನೀ ನನಗೆ ಡಿವೋರ್ಸ್ ಕೊಡೋದಿಲ್ಲ. ಮಾತಿಗೂ ತಂಗಿ ತಂಗಿ ಅಂತ ಬಡ್ಕೋತಾ ಇರ್ತೀಯ. ಪ್ರಪಂಚದಲ್ಲೇ ಇಲ್ದಿರೋ ಸಂಬಂಧನ ನಿಮ್ದು. ನೀನು ನೋಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ. ನೀನು ಅಸಹ್ಯ ಮಾಡಿಕೊಂಡ್ರು ನೀನು ಇಲ್ಲೇ ಇರಬೇಕು. ನಿನ್ನ ಸಮಸ್ಯೆ ಏನು ದೊಡ್ಡದಲ್ಲ ಅಂಜಲಿ. ನಿನಗಿಲ್ಲಿ ಕಷ್ಟ ಆಗಿರೋದಾದ್ರೂ ಏನು? ನನಗೆ ಒಳ್ಳೆ ಹೆಂಡತಿ ಅಂತೂ ಆಗಲಿಲ್ಲ, ಅಟ್ಲೀಸ್ಟ್ ಒಳ್ಳೆ ಫ್ರೆಂಡ್ ಥರನಾದರೂ ಇರ್ಬೋದಲ್ವಾ? ಸಾಧ್ಯನೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ಇಂಥ ಸೆಂಟಿಮೆಂಟಿಂದ ನನ್ನ ಕಟ್ ಹಾಕಕ್ಕೆ ನೋಡಬೇಡ. ನಿನಗೆ ಸಂಬಂಧಪಟ್ಟಿರೋದಕ್ಕೂ ನನಗೂ ಯಾವತ್ತೂ ಏನು ಸಂಬಂಧ ಇರೋದಿಲ್ಲ. ಅರ್ಥ ಮಾಡ್ಕೋ. ಮೀನಾ, ಅಮ್ಮ ನೀವು ಇಷ್ಟೊತ್ತಲ್ಲಿ? ಹೇಳಿಮ್ಮ, ಏನಾಯ್ತು? ನಿಮ್ಮ ಪರವಾಗಿ ಮಾತಾಡಿ ಅವ್ರ ತಪ್ಪನ್ನ ತಪ್ಪು ಅಂದೆ. ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಇಷ್ಟೊತ್ತಲ್ಲಿ ಬಾಗ್ಲು ಹಾಕಿರುತ್ತೆ. ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ನನ್ನಿಂದ ನಿಮ್ಗೇನಾದರೂ ತೊಂದರೆ ಆಯ್ತಾ? ಛೇ, ಏನಮ್ಮ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮಿಂದ ನಮಗೆ ತೊಂದರೆನಾ? ನಮ್ಮಿಂದ ಅವ್ರು ನಿಮ್ಮನ್ನ ಮನೆ ಬಿಟ್ಟು ಹೊರಗೆ ಕಳಿಸಿದ್ರು. ಇಲ್ಲಮ್ಮ, ನನಗೆ ಆ ಮನೆ ಋಣ ಮುಗೀತು. ಇನ್ನು ನನ್ನ ಹಣೆಯಲ್ಲಿ ಏನೇನು ಬರ್ತಿದ್ಯೋ ಏನೋ. ಕೂತ್ಕೊಳ್ಳಿ. ಅಣ್ಣ, ಅಮ್ಮನವ್ರ ಮನೆಯಿಂದ ಹೊರಗೆ ಹಾಕಿದ್ದಾರೆ ಕಣೋ. ಹೋಗ್ಲಿ ಬಿಡಿಮ್ಮ, ಈ ತಬ್ಲಿಗಳ ಜೊತೆ ನೀವು ಒಬ್ಬರಾದ್ರಿ. ಮಾ, ನೀವೇನು ಯೋಚನೆ ಮಾಡಬೇಡಿ. ಇದು ನಿಮ್ಮನೆ ಅಂತಲೇ ತಿಳ್ಕೊಳ್ಳಿ. ನೀವು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರ. ನಾ ಬೇರೆಯವಳು ಅಂತ ಹೇಗಮ್ಮ ಅಂದ್ಕೊಳ್ಳಿ? ಅಮ್ಮ, ನಿಮ್ಮ ನೋಡ್ತಾ ಇದ್ರೆ ನಮಗೆ ಏನೋ ಹೇಳ್ಕೋಬೇಕು ಅನಿಸುತ್ತೆ. ನನಗೂ ಅಷ್ಟೇ ಅಮ್ಮ. ನಿಮ್ಮ ನೋಡಿದಾಗೆಲ್ಲ ಅಮ್ಮನ ನೋಡಿದಾಗ ಅನಿಸುತ್ತೆ. ಯಾಕೀಗ ಅನಿಸುತ್ತೆ? ಯಾರು ನೀವು? ನಿಮ್ಮ ನೋಡಿದ್ರೆ ಏನೋ ಒಂಥರ ಸಂತೋಷ, ಆದರೆ ಇನ್ನೊಂದು ಕ್ಷಣಕ್ಕೆ ಏನೋ ಒಂಥರ ಸಂಕಟ. ಮೀನಾ, ಮುತ್ತು, ನಿಮ್ಮ ತಾಯಿ ನಾನೇಪ್ಪ.